ನಿರಪರಾಧಿಗಳಾಗಿದ್ದ ಅನೇಕಾನೇಕ ಯಕ್ಷರ ವಧೆಯಾಗುತ್ತಿದ್ದುದನ್ನು ಅರಿತ ಧ್ರುವನ ಪಿತಾಮಹನಾದ ಸ್ವಯಂಭುವ ಮನುವು ಆ ದಾರುಣ ಕಾರ್ಯವನ್ನು ನಿಲ್ಲಿಸಬೇಕೆಂದು ಮಹರ್ಷಿಗಳೊಡನೆ ಆ ಸ್ಥಳಕ್ಕೆ ಆಗಮಿಸಿದನು. ಧ್ರುವ ಮಹಾರಾಜನನ್ನು ತಡೆದು ಮನುವು ಹೇಳಿದನು, ವತ್ಸ, ನಿಲ್ಲಿಸು. ಅನಗತ್ಯವಾದ ಈ ಕೋಪ ಒಳ್ಳೆಯದಲ್ಲ ಮಗು. ಇದು ನರಕಕ್ಕೆ ದಾರಿ ಮಾಡಿಕೊಡುತ್ತದೆ. ನಿರಪರಾಧಿಗಳಾದ ಯಕ್ಷರನ್ನು ಕೊಲ್ಲುತ್ತಿರುವ ನೀನು ಮಿತಿ ಮೀರುತ್ತಿರುವೆ. ಈ ನಿನ್ನ ಕಾರ್ಯ ಧರ್ಮಗಳನ್ನು ತಿಳಿದಿರುವ ನಮ್ಮ ಕುಲಕ್ಕೆ ಯೋಗ್ಯವಾದುದಲ್ಲ. ಶಾಸ್ತ್ರಕೋವಿದರು ಇದನ್ನೊಪ್ಪುವುದಿಲ್ಲ. ನೀನು ನಿನ್ನ ತಮ್ಮನಲ್ಲಿ ಬಹಳ ಪ್ರೀತಿಯನ್ನಿಟ್ಟುದರಿಂದ ಅವನ ವಧೆಯಿಂದ ದುಃಖಿತನಾಗಿರುವೆ. ಆದರೆ ಇದು ಯಾರೋ ಒಬ್ಬರು ಮಾಡಿದ ತಪ್ಪು. ಒಬ್ಬನ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆಯೇ? ಇದು ಸರಿಯೇ? ದೇವೋತ್ತಮ ಪರಮ ಪುರುಷನನ್ನು ಅನುಸುವವರಿಗಂತೂ ಇದು ಯೋಗ್ಯ ಕಾರ್ಯವಲ್ಲವೇ ಅಲ್ಲ. ಶರೀರವನ್ನೇ ಆತ್ಮವೆಂದು ಭಾವಿಸಿ ಹೀಗೆ ಎಲ್ಲರನ್ನೂ ಪಶುಗಳಂತೆ ಕೊಲ್ಲುವುದು ಸರಿಯಲ್ಲ. ಬಹು ಕಷ್ಟವಾದರೂ ನೀನು ಶ್ರೀಹರಿಯನ್ನು ಮೆಚ್ಚಿಸಿ ವೈಕುಂಠವೆಂಬ ದುರ್ಲಭವಾದ ಆ ಪರಮಪದವನ್ನು ಪಡೆದಿರುವೆ. ಆ ಪರಮ ಪುರುಷನು ನಿನ್ನನ್ನು ಸದಾ ಸ್ಮರಿಸುತ್ತಿರುತ್ತಾನೆ. ಅವನ ಭಕ್ತರಿಗೆ ನೀನು ಮಾನ್ಯನಾಗಿರುವೆ. ನಿನ್ನ ಜೀವನವೇ ಎಲ್ಲರಿಗೂ ಆದರ್ಶಪ್ರಾಯವಾಗಿರುವಾಗ ಇಂಥ ಹೀನಕೃತ್ಯವನ್ನೇಕೆ ಎಸಗಿದೆ? ಮಗು, ಸಹನೆ, ಕರುಣೆ, ಮೈತ್ರಿ ಮತ್ತು ಸಮಭಾವನೆಯಿಂದ ಎಲ್ಲ ಜೀವಿಗಳನ್ನು, ಎಲ್ಲ ಜನರನ್ನೂ ಕಾಣಬೇಕು. ಆಗಲೇ ಆ ಪುರುಷೋತ್ತಮನು ಪ್ರಸನ್ನನಾಗುವುದು. ಅವನು ಒಬ್ಬ ವ್ಯಕ್ತಿಯಲ್ಲಿ ಪ್ರಸನ್ನನಾದನೆಂದರೆ ಆ ವ್ಯಕ್ತಿಯು ಐಹಿಕ ಗುಣಗಳ ಬಂಧನದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ಆನಂದವನ್ನನುಭವಿಸುತ್ತಾನೆ. ಮಗು, ಈ ಪ್ರಪಂಚವು ಪಂಚಭೂತಗಳಿಂದ ಆದುದಾಗಿದೆ. ಸ್ತ್ರೀ ಪುರುಷರ ದೇಹಗಳು ಈ ಪಂಚಭೂತಗಳಿಂದಲೇ ಆಗಿದ್ದು ಅವರ ಸಂಯೋಗದಿಂದ ಮತ್ತೆ ಮತ್ತೆ ಸ್ತ್ರೀ ಪುರುಷರು ಹುಟ್ಟುತ್ತಾರೆ. ಆ ಪರಮಾತ್ಮನ ಮಾಯಾಶಕ್ತಿಯಿಂದ ಭೌತಿಕ ಗುಣಗಳಲ್ಲಿ ಪರಸ್ಪರ ಕ್ರಿಯೆಯುಂಟಾಗಿ ಸೃಷ್ಟಿ, ಸ್ಥಿತಿ, ಲಯಗಳು ಆಗುತ್ತಿರುತ್ತವೆ. ಆದರೆ ಆ ಪರಮ ಪುರುಷನು ಇದಕ್ಕೆಲ್ಲ ಕೇವಲ ನಿಮಿತ್ತ ಮಾತ್ರನಾಗಿ ಪ್ರಾಕೃತಿಕ ಗುಣಗಳಿಗೆ ಅಂಟದೇ ಇದ್ದಾನೆ. ಅವನ ಪ್ರೇರಣೆಯಿಂದ ಅಯಸ್ಕಾಂತದ ಶಕ್ತಿಗೆ ಸೆಳೆಯಲ್ಪಟ್ಟ ಕಬ್ಬಿಣವು ಚಲಿಸುವಂತೆ ಈ ವಿಶ್ವವು ಚಲಿಸುತ್ತದೆ. ಅವನು ತನ್ನ ಅಚಿಂತ್ಯ ಮಹಾಶಕ್ತಿಯಾದ ಕಾಲದ ಮೂಲಕ ಈ ಭೌತ ಗುಣಗಳ ಪ್ರಕ್ರಿಯೆಯಾಗುವಂತೆ ಮಾಡುತ್ತಾನೆ. ಅವನು ಕಾರ್ಯ ಮಾಡುವಂತೆ ಕಂಡರೂ ಅವನು ಮಾಡುವುದಿಲ್ಲ. ಅವನು ಕೊಲ್ಲುತ್ತಿರುವಂತೆ ಕಂಡರೂ ಅವನು ಕೊಲ್ಲುವುದಿಲ್ಲ. ಎಲ್ಲವನ್ನೂ ಅವನ ಶಕ್ತಿಯೇ ಮಾಡುತ್ತದೆ. ಅವನು ಅನಂತನಾದರೂ ಕಾಲಶಕ್ತಿಯ ರೂಪದಲ್ಲಿ ಎಲ್ಲದರ ಅಂತಕನಾಗಿದ್ದಾನೆ. ಅವನು ಅನಾದಿಯಾದರೂ ಎಲ್ಲಕ್ಕೂ ಅವನೇ ಆದಿಮೂಲನಾಗಿದ್ದಾನೆ. ಜೀವಿಗಳಿಂದಲೇ ಜೀವಿಗಳನ್ನು ಸೃಷ್ಟಿಸಿ ಮೃತ್ಯುವಿನ ಮೂಲಕ ಎಲ್ಲರ ಸಂಹಾರಕನಾಗಿದ್ದಾನೆ. ಆದರೆ ಅವನು ಜನನ ಮರಣಗಳಿಂದ ಮುಕ್ತನಾಗಿ ಅವ್ಯಯನಾಗಿದ್ದಾನೆ. ಅವನಿಗೆ ಶತ್ರುಗಳಾಗಲಿ ಮಿತ್ರರಾಗಲಿ ಇಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಆದರೆ ಬೀಸುವ ಗಾಳಿಯನ್ನು ಅನುಸರಿಸುವ ಧೂಳಿನ ಕಣಗಳಂತೆ ಜನರು ತಮ್ಮ ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನನುಭವಿಸುತ್ತಾ ಕಾಲವನ್ನನುಸರಿಸಬೇಕು. ಅವರವರ ಕರ್ಮಾನುಸಾರವಾಗಿ ಕೆಲವರಿಗೆ ದೀರ್ಘಾಯುಸ್ಸನ್ನು, ಕೆಲವರಿಗೆ ಅಲ್ಪಾಯುಸ್ಸನ್ನು ಅವನು ವಿಧಿಸುತ್ತಾನೆ. ಆದರೆ ಅವನು ಇವಕ್ಕೆ ಅತೀತನು. ಕೆಲವರು ಇದಕ್ಕೆ ಕರ್ಮ ಕಾರಣವೆಂದರೆ, ಇನ್ನು ಕೆಲವರು ಇದನ್ನು ಪ್ರಾಕೃತಿಕ ಸ್ವಭಾವವೆನ್ನುವರು. ಮತ್ತೆ ಕೆಲವರು ಇದು ಕಾಲದಿಂದಾಗುವುದೆಂದು, ಕೆಲವರು ವಿಧಿಬರಹದಿಂದಲೆಂದು, ಕೆಲವರು ಕಾಮದಿಂದುಂಟಾಗುವುದೆಂದು ಹೇಳುತ್ತಾರೆ. ರಾಜ, ನಾನು ಶಕ್ತಿಗಳಿಗೆ ಪ್ರಭುವಾದ ಅಪ್ರಮೇಯ ಭಗವಂತನನ್ನು ಈ ಭೌತಿಕ ಇಂದ್ರಿಯಗಳಿಂದ ಅರಿಯಲಾಗುವುದಿಲ್ಲ. ವತ್ಸ, ವಾಸ್ತವವಾಗಿ ನಿನ್ನ ತಮ್ಮನನ್ನು ಈ ಯಕ್ಷರು ಕೊಂದಿಲ್ಲ. ಹುಟ್ಟು ಸಾವುಗಳಿಗೆ ಸರ್ವಕಾರಣ ಮೂಲನಾದ ಆ ಭಗವಂತನೇ ಕಾರಣ. ಅವನೇ ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಸಂಹರಿಸುತ್ತಾನೆ ಕೂಡ. ಆದರೆ ಕರ್ತೃತ್ವದ ಅಹಂಭಾವದಿಂದ ದೂರನಾದ ಅವನು ತ್ರಿಗುಣಗಳ ಈ ಕರ್ಮಗಳಿಗೆ ಅಂಟಿಕೊಳ್ಳುವುದಿಲ್ಲ. ಎಲ್ಲ ಜೀವಿಗಳ ಅಂತರಾತ್ಮನೂ ನಿಯಂತ್ರಕನೂ ಪಾಲಕನೂ ಆದ ಅವನು ತನ್ನ ಬಹಿರಂಗ ಶಕ್ತಿಯಾದ ಮಾಯೆಯ ಮೂಲಕ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಮಾಡುತ್ತಾನೆ. ಮೂಗುದಾರ ಹಾಕಲ್ಪಟ್ಟ ಆಕಳು ತನ್ನ ಒಡೆಯನ ಹಿಂದೆ ಹೋಗುವಂತೆ
ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಮೊದಲ್ಗೊಂಡು ಸಕಲ ಜೀವಿಗಳು ಅವನಿಂದ ನಿಯಂತ್ರಿತರಾಗಿದ್ದಾರೆ. ಆದ್ದರಿಂದ ಅವನಲ್ಲೇ ಶರಣಾಗು. ಧ್ರುವ, ನೀನಾದರೂ 5 ವರ್ಷದ ಬಾಲಕನಾಗಿದ್ದಾಗಲೇ ನಿನ್ನ ಮಲತಾಯಿಯ ಮಾತಿಗೆ ನೊಂದು ತಾಯಿಯನ್ನು ಬಿಟ್ಟು ತಪಸ್ಸು ಮಾಡಲೆಂದು ಕಾಡಿಗೆ ಹೊರಟು ಹೋದೆ. ತತ್ಫಲವಾಗಿ 3 ಲೋಕಗಳಿಗಿಂತಲೂ ಶ್ರೇಷ್ಠವಾದ ಸ್ಥಾನವನ್ನು ಪಡೆದೆ. ಆದ್ದರಿಂದ ನೀನು ಈ ಕೋಪವನ್ನು ತ್ಯಜಿಸಿ ನಿನ್ನ ಮನಸ್ಸನ್ನು ಗುಣಾತೀತನೂ ಅಕ್ಷರನೂ ಆದ ಆ ಭಗವಂತನ ಕಡೆಗೆ ತಿರುಗಿಸು. ಆಗ ನಿನಗೆ ಆತ್ಮ ಸಾಕ್ಷಾತ್ಕಾರವಾಗಿ ತಾತ್ಕಾಲಿಕವಾದ ಈ ಭೇದಜ್ಞಾನವೂ ಮರೆಯಾಗುತ್ತದೆ. ಸಮಸ್ತ ಶಕ್ತಿಗಳಿಗೆ ಆಧಾರನೂ ಆನಂದದ ಆಗರನೂ ಆದ ಆ ಪರಮ ಪುರುಷನಲ್ಲಿ ಭಕ್ತಿಯನ್ನಾಚರಿಸಿದರೆ ನಾನು ನನ್ನದೆಂಬ ಈ ಅವಿದ್ಯಾ ಗ್ರಂಥಿಯು ಛೇದನಗೊಳ್ಳುತ್ತದೆ. ಈ ಕೆಟ್ಟ ರೋಷವನ್ನು ಬಿಡು ಮಗು. ನಾನು ಹೇಳಿದುದನ್ನೆಲ್ಲ ಪರಿಗಣಿಸಿ ನೋಡು. ಕಾಯಿಲೆಗೊಳಗಾದವನಿಗೆ ನಾನು ಹೇಳಿದ ಮಾತು ಔಷಧಿಯಂತೆ ಕೆಲಸ ಮಾಡುತ್ತದೆ. ಈ ಕೋಪಕ್ಕೆ ವಶನಾಗಿರುವವನು ಎಲ್ಲರಿಗೂ ಭಯವನ್ನುಂಟು ಮಾಡುತ್ತಿರುತ್ತಾನೆ. ಮೋಕ್ಷವನ್ನು ಬಯಸುವವನಿಗೆ ಇದು ಶ್ರೇಯಸ್ಕರವಲ್ಲ. ನೀನು ನಿನ್ನ ಕೋಪದಿಂದ ಕುಬೇರನಿಗೂ ಅವನ ಸಹೋದರನಾದ ರುದ್ರದೇವನಿಗೂ ಅಪ್ರಿಯವನ್ನುಂಟು ಮಾಡಿರುವೆ. ನಿನ್ನ ತಮ್ಮನನ್ನು ಯಕ್ಷನೊಬ್ಬನು ಕೊಂದನೆಂದು ಪುಣ್ಯಾತ್ಮರಾದ ಅನೇಕ ಯಕ್ಷರನ್ನು ಸಂಹರಿಸಿರುವೆ. ಕುಬೇರನು ನಮ್ಮ ಕುಲದ ಮೇಲೆ ಕೋಪಗೊಳ್ಳಬಾರದಲ್ಲವೇ? ಅದಕ್ಕಾಗಿ ಬೇಗನೆ ಅವನನ್ನು ಸ್ತುತಿಗಳಿಂದ ಸುಪ್ರೀತಗೊಳಿಸು. ಸ್ವಯಂಭುವ ಮನುವು ಹೀಗೆ ಉಪದೇಶಿಸಲು ಧ್ರುವನು ಅವನ ಮಾತುಗಳನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿ ಅವನನ್ನು ವಂದಿಸಿದನು. ಯುದ್ಧವನ್ನು ನಿಲ್ಲಿಸಿದನು. ಮನುವು ಋಷಿಮುನಿಗಳೊಂದಿಗೆ ತನ್ನ ಲೋಕಕ್ಕೆ ಹೊರಟು ಹೋದನು. ಧ್ರುವನು ಕೋಪವನ್ನು ತ್ಯಜಿಸಿ ಯುದ್ಧವನ್ನು ನಿಲ್ಲಿಸಲು ಯಕ್ಷಕಿನ್ನರ ಚಾರಣರಿಂದ ಸಂಪೂಜಿಸಲ್ಪಡುತ್ತಾ ಧನಾಧಿಪತಿಯಾದ ಕುಬೇರನು ಪ್ರತ್ಯಕ್ಷನಾದನು. ಧ್ರುವನು ಒಡನೆಯೇ ಕುಬೇರನಿಗೆ ಅಂಜಲಿಬದ್ಧನಾಗಿ ಪ್ರಣಾಮ ಸಲ್ಲಿಸಿದನು. ಸುಪ್ರೀತನಾದ ಕುಬೇರನು ಹೇಳಿದನು, ಎಲೈ ಕ್ಷತ್ರಿಯ ಕುಮಾರನೇ, ನಿನ್ನ ಪಿತಾಮಹನ ಆದೇಶದಂತೆ ತ್ಯಜಿಸಲು ಕಷ್ಟವಾದ ನಿನ್ನ ವೈರವನ್ನು ತ್ಯಜಿಸಿರುವೆ. ಇದರಿಂದ ನಾನು ಸಂತುಷ್ಟನಾಗಿರುವೆ. ಪಾಪರಹಿತನೇ, ನೀನು ಯಕ್ಷರನ್ನೂ ಕೊಂದಿಲ್ಲ. ಅಂತೆಯೇ ಅವರು ನಿನ್ನ ತಮ್ಮನನ್ನೂ ಕೊಂದಿಲ್ಲ. ಸೃಷ್ಟಿ ಸಂಹಾರಗಳೆರಡಕ್ಕೂ ಪರಮ ಪುರುಷನ ಆ ಕಾಲರೂಪವೇ ಕಾರಣ. ಅಜ್ಞಾನಕ್ಕೊಳಗಾಗಿ ದೇಹಾಭಿಮಾನದಿಂದ ನಾನು ನೀನು ಎಂದು ನಾವು ತಪ್ಪಾಗಿ ಗುರುತಿಸಿಕೊಳ್ಳುತ್ತೇವೆ. ಸ್ವಪ್ನದಂತಿರುವ ಈ ಭಾವನೆಯೇ ಎಲ್ಲ ಬಂಧನಗಳಿಗೂ ಕಾರಣ. ಧ್ರುವ, ನಿನಗೆ ಮಂಗಳವಾಗಲಿ. ಆ ಅಧೋಕ್ಷಜನನ್ನಾಶ್ರಯಿಸು. ಸಕಲ ಜೀವಿಗಳಲ್ಲೂ ಆ ಪರಮಾತ್ಮನಿರುವುದರಿಂದ ಯಾರೊಬ್ಬರೂ ಅವನಿಂದ ಬೇರೆಯಲ್ಲವೆಂಬ ಭಾವನೆಯಿಂದ ಅವನಲ್ಲಿ ಭಕ್ತಿ ತೋರು. ಈ ಭವಬಂಧನದಿಂದ ಜೀವಿಗಳನ್ನು ಬಿಡಿಸಬಲ್ಲ ಅವನ ಅಂಘ್ರಿಯುಗ್ಮಗಳಿಗೆ ಸೇವೆ ಸಲ್ಲಿಸು. ಅವನು ಮಾಯಾಯುಕ್ತನಾಗಿದ್ದರೂ ಮಾಯಾರಹಿತನೂ ಆಗಿರುವನು. ಈ ಭೌತಿಕ ಪ್ರಪಂಚದಲ್ಲಿ ಅವನ ಅಚಿಂತ್ಯ ಶಕ್ತಿಯೇ ಎಲ್ಲವನ್ನೂ ನಡೆಸುತ್ತದೆ. ಮಹಾರಾಜ, ನೀನು ಆ ಕಮಲನಾಭನ ಪಾದಪದ್ಮಗಳನ್ನು ಸದಾ ಸೇವಿಸುತ್ತಿರುವೆ ಎಂದು ನಾವು ಕೇಳಿದ್ದೇವೆ. ಆದ್ದರಿಂದ ನೀನು ಎಂತಹ ವರಗಳನ್ನಾದರೂ ಪಡೆಯಲು ಅರ್ಹನಾಗಿರುವೆ. ನಿನಗೇನು ವರವು ಬೇಕೆಂದು ಕೇಳು, ನಾನು ಈಗಲೇ ನೀಡುವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.